ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 2 ಸಾಮತಿಗಳ ಮುಖಾಂತರ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ವಿವರಿಸುತ್ತಾರೆ. ಹುಳಿಹಿಟ್ಟಿನ ಸಾಮತಿ ಮತ್ತು ಸಾಸಿವೆ ಕಾಳಿನ ಸಾಮತಿ. ಸಾಸಿವೆ ಕಾಳು ಒಂದು ಅತಿ ಸಣ್ಣದಾದ ಕಾಳಾಗಿದೆ. ಆ ಸಾಸಿವೆ ಕಾಳು ಹೊಲದಲ್ಲಿ ರೈತ ಬಿತ್ತಿದ ಮೇಲೆ ನಾವು ನೋಡ್ತೇವೆ ಎಲ್ಲ ಸಸ್ಯಗಳಿಗಿಂತಲೂ ಅದು ದೊಡ್ಡದಾಗಿ ಬೆಳೆಯುತ್ತೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಅದರ ರೆಂಬೆಗಳಲ್ಲಿ ಗೂಡಿ ಕಟ್ಟಿ ವಾಸಿಸುತ್ತವೆ. ಪ್ರಿಯರೇ, ಶುಭ ಸಂದೇಶ, ಜೀವೋದ್ಧಾರ ತರುವ ಯೇಸುಕ್ರಿಸ್ತರ ಕುರಿತಾದ ಶುಭ ಸಂದೇಶ ಒಬ್ಬ ಪಾಪಿಯ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಅದು ಅತಿ ಶ್ರೇಷ್ಠ ರೂಪಾಂತರ ವ್ಯಕ್ತಿಯಲ್ಲಿ ತರುತ್ತದೆ. ಮಾತ್ರವಲ್ಲ, ಆ ವಿಶ್ವಾಸಿ ಅನೇಕರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರುವ ಸಾಧನವಾಗ್ತಾನೆ. ಅನೇಕರಿಗೆ ಯೇಸುಕ್ರಿಸ್ತರಲ್ಲಿ ಆಶ್ರಯ ಪಡೆದುಕೊಳ್ಳುವಂತೆ ಆತ ಕಾರಣವಾಗ್ತಾನೆ. ಹುಳಿಹಿಟ್ಟಿನ ಸಾಮರ್ಥ್ಯವನ್ನು ನಾವು ಧ್ಯಾನಿಸೋದಾದರೆ, ಒಬ್ಬಾಕೆ 3 ಸೇರು ಹಿಟ್ಟಿನಲ್ಲಿ ಸ್ವಲ್ಪ ಹುಳಿಯನ್ನು ಕಲಸಿದ್ಲು ಮತ್ತು ಎಲ್ಲ ಹಿಟ್ಟು ಉದುಗೆಬ್ಬಿತು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಮತ್ತು ಪವಿತ್ರಾತ್ಮರು ಒಬ್ಬರ ಜೀವಿತದಲ್ಲಿ, ಬರಿದಾದ ಹಿಟ್ಟಿದ್ದ ಒಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಿದಾಗ ಯಾವ ರೀತಿ ಹಿಟ್ಟು ಉದುಗೆಬ್ಬಿತ್ತೋ ಮತ್ತು ಯೂಸ್ಫುಲ್ ಆಗುತ್ತೋ, ಅದೇ ರೀತಿಯಲ್ಲಿ ಯೂಸ್ಲೆಸ್ ಆಗಿರುವ ಒಬ್ಬರ ಜೀವಿತ ಯೇಸು ವಾಕ್ಯ ಮತ್ತು ಪವಿತ್ರಾತ್ಮರು ಬಂದಾಗ ಅದು ಯೂಸ್ಫುಲ್ ಆಗಿರುತ್ತೆ. ಅದು ಆ ಒಂದು ಜೀವಿತ ಮಾರ್ಪಾಡುತ್ತೆ, ರೂಪಾಂತರಗೊಳ್ಳುತ್ತೆ. ಹೌದು ಪ್ರಿಯರೇ, ಪಾಪವೆಂಬ ಕತ್ತಲು ತುಂಬಿದ ನಮ್ಮೆಲ್ಲರ ಹೃದಯಕ್ಕೆ ಯೇಸುವಿನ ಶುಭ ಸಂದೇಶ ಪ್ರತಿನಿತ್ಯ ಬೇಕು. ದಿನೇ ದಿನೇ ಯೇಸುಕ್ರಿಸ್ತರ ಕುರಿತಾದ ಶುಭ ಸಂದೇಶ, ದೇವರ ವಾಕ್ಯ ನಮ್ಮನ್ನು ರೂಪಾಂತರಿಸುತ್ತೆ, ನಮ್ಮನ್ನು ಬೆಳಗಿಸುತ್ತೆ. ದಿನೇ ದಿನೇ ನಮ್ಮಲ್ಲಿರುವ ನಾವು ಎಂಬ ಸ್ವಭಾವ, ಸ್ವಾರ್ಥ ಸ್ವಭಾವ, ಸೆಲ್ಫ್ ರೈಚಸ್ನೆಸ್ ಮತ್ತು ಪಾಪವೆಂಬ ಸ್ವಭಾವ ದೂರವಾಗಿ ನಾವು ಕ್ರಿಸ್ತನ ಅನುರೂಪಿಗಳಾಗಿ ಮಾರ್ಪಡುತ್ತೇವೆ. ಇಂಥ ಶಕ್ತಿ ಶುಭ ಸಂದೇಶಕ್ಕಿದೆ. ಆದ್ದರಿಂದ ಪ್ರಿಯರೇ, ಪವಿತ್ರಾತ್ಮ ಪ್ರೇರಿತರಾಗಿ ದಿನೇ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಆಗ ನಾವು ಈ ಲೋಕಕ್ಕೆ ಬೆಳಕಾಗ್ತೇವೆ, ಧರೆಗೆ ಉಪ್ಪಾಗ್ತೇವೆ. ಈ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಆದರೆ ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಯಹೂದ್ಯ ಜನರು ದೇವರಿಂದ ದೂರವಾಗಿ ವಿಗ್ರಹಾರಾಧನೆ ಮತ್ತು ಅವಿಧೇಯತೆಯಲ್ಲಿ ನಡೆಯುತ್ತಾರೆ ಮತ್ತು ಅಲ್ಲಿ ಯೆರೆಮೀಯ ಪ್ರವಾದಿ ಪ್ರವಾದನೆ ಮಾಡ್ತಾನೆ. ದೇವರ ಸಂದೇಶ ಆತ ಆ ಜನರಿಗೆ ಕೊಡಲು ದೇವರು ಮೊದಲು ಯೆರೆಮೀಯನಿಗೆ ಹೇಳ್ತಾರೆ, ನಾರಿನ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದುಕೋ, ನಂತರ ಅದನ್ನು ಯುಫ್ರಟೀಸ್ ನದಿಯ ಬಳಿಯ ಒಂದು ಬಂಡೆಯ ಸಂದಿನಲ್ಲಿ ಬಚ್ಚಿಡಲು ಮತ್ತು ಕೆಲವು ದಿನದ ನಂತರ ಆತನಿಗೆ ಮತ್ತು ಅದನ್ನು ನೋಡಲು ಹೇಳುವಾಗ ಆ ಒಂದು ನಾರುಮಡಿ ಕೆಟ್ಟು ಹೋಗಿತ್ತು, ಯಾವುದಕ್ಕೂ ಬಾರದ ವಸ್ತುವಾಗಿತ್ತು. ಪ್ರಿಯರೇ, ಇದರ ಆತ್ಮಿಕ ಅರ್ಥ ದೇವರೇ ಅಲ್ಲಿ ತಿಳಿಸ್ತಾರೆ. ಯಾವ ರೀತಿ ಸೊಂಟಕ್ಕೆ ನಡುಕಟ್ಟನ್ನು ಬಿಗಿದುಕೊಳ್ಳುವಂತೆ ಆ ದೇವರು ಆ ಇಸ್ರಾಯೇಲ್ ಜನಾಂಗವನ್ನು, ಜುದೇಯ ವಂಶದವರೆಲ್ಲರನ್ನು ಬಿಗಿದುಕೊಂಡಿದ್ದರು. ನನಗೆ ನನ್ನ ಹೃದಯಕ್ಕೆ ಹತ್ತಿರವಾದ ಪ್ರಜೆ ಅವರಾಗಿದ್ದರು. ನನಗೆ ಕೀರ್ತಿ ಗೌರವ ತರುವವರು ನನಗೆ ಆಭರಣವಾಗಿದ್ದಾರೆ ಎಂದು ದೇವರು ಅವರಿಗೆ ಉನ್ನತ ಸ್ಥಾನ ಕೊಟ್ಟರು. ಆದರೆ ದೇವರಿಂದ ಈ ಜನ ದೂರವಾಗಿ ಅವರು ಅವಿಧೇಯರಾಗಿ ಜೀವಿಸಿದ ಪರಿಣಾಮ ಏನಾದರೂ ಬಲಹೀನರಾದರು. ದೇವರಿಗೆ ವಿಧೇಯತೆ ನಮ್ಮ ಜೀವನ ಫಲಪ್ರದವನ್ನಾಗಿಸುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ಇಂದಿನ ಈ ವಾಚನಗಳ ಮುಖಾಂತರ ದೇವರಿಗೆ ಹತ್ತಿರವಾಗಲು ದೇವರ ವಾಕ್ಯ ಮತ್ತು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಹೀಗೆ ಫಲಪ್ರದ ಜೀವಿತ ನಮ್ಮದಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.